ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ಬ್ಲಾಸ್ಟ್. ನಾನು ಮಹೇಶ್ ಎಮ್ದಂಡು. ಇವತ್ತಿನ ನ್ಯೂಸ್ ಬ್ಲಾಸ್ಟ್ನ ಮೊದಲ ಸುದ್ದಿ ಕೇಸರಿ ಪಡೆಯ ಇನ್ಸೈಡ್ ಕಹಾನಿ. ರಾಜ್ಯ ರಾಜಕಾರಣದ ಅತಿದೊಡ್ಡ ಬ್ರೇಕಿಂಗ್ ನ್ಯೂಸ್ ಅನ್ನ ನಿಮ್ಮ ಅಶ್ವವೇಗ ನ್ಯೂಸ್ ಇವತ್ತು ಬ್ರೇಕ್ ಮಾಡ್ತಾ ಇದೆ. ಇದು ರಾಜ್ಯ ರಾಜಕಾರಣದ ಅತಿದೊಡ್ಡ ಬ್ರೇಕಿಂಗ್ ನ್ಯೂಸ್. ಕಮಲಕೋಟೆಯಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡುವಂತಹ ಸುದ್ದಿ. ಬಿಜೆಪಿಯ ಆ ನಾಯಕನಿಗೆ ಹೈಕಮಾಂಡ್ ಶ್ರೀರಕ್ಷೆ ಇದೆ. ಹೈಕಮಾಂಡ್ ಪ್ರಭಾವಿ ನಾಯಕನಿಂದ ಖಡಕ್ ಸೂಚನೆಯೂ ಬಂದಿದೆ. ಇದರ ಬೆನ್ನಲ್ಲೇ ಮತ್ತಷ್ಟು ಅಗ್ರೆಸಿವ್ ಆದ್ರ ಆ ಲೀಡರ್. ಸದ್ದಿಲ್ಲದೆ ಸದ್ದು ಮಾಡುತ್ತಿರುವ ರೆಬಲ್ ಸ್ಟೋರಿಯ ಕಹಾನಿ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ನಾವು ತೋರಿಸ್ತೀವಿ. ಶಿಸ್ತಿನ ಪಕ್ಷದ ಇನ್ಸೈಡ್ ಕಹಾನಿಯನ್ನ. ಹಾಗಾದ್ರೆ ಹೊಸ ವರ್ಷಕ್ಕೆ ಬಿಜೆಪಿಯಲ್ಲಿ ಆಗುತ್ತಾ ಸಂಕ್ರಾಂತಿ ಅನ್ನುವ ಪ್ರಶ್ನೆ. ಎಸ್, ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ರಾಜ್ಯ ರಾಜಕಾರಣದ ಅತಿದೊಡ್ಡ ಬ್ರೇಕಿಂಗ್ ನ್ಯೂಸ್. ಮುಖ್ಯವಾಗಿ ಬಿಜೆಪಿ ಕೇಸರಿ ಪಡೆ, ಶಿಸ್ತಿನ ಪಕ್ಷ ಅಂತ ಹೆಸರನ್ನ ಹೊಂದಿರುವಂತಹ ಕೇಸರಿ ಪಡೆಯಲ್ಲಿ ಬಿಜೆಪಿಯ ಇನ್ಸೈಡ್ ಕಹಾನಿ. ಮುಖ್ಯವಾಗಿ ರಾಜ್ಯ ಬಿಜೆಪಿಯಲ್ಲಿ ಒಂದಿಷ್ಟು ಘಟನಾವಳಿಗಳು ನಡೀತಾ ಇರುವಂಥದ್ದು, ಒಂದಿಷ್ಟು ಬೆಳವಣಿಗೆಗಳು ನಡೀತಾ ಇದೆ. ನಿಮಗೆ ಲೋಕಸಭಾ ಚುನಾವಣೆ ಆಗಿರ್ಬೋದು, ಇದರ ಹಿಂದೆ 2023ರ ರಾಜ್ಯ ವಿಧಾನಸಭಾ ಚುನಾವಣೆಯ ನಂತರ ರಾಜ್ಯ ಬಿಜೆಪಿಯಲ್ಲಿ ಒಂದಿಷ್ಟು ಬೆಳವಣಿಗೆ ಆಗ್ತಾ ಇದೆ. ಒಂದಿಷ್ಟು ಬೆಳವಣಿಗೆ ಅಲ್ಲ, ಸಾಕಷ್ಟು ದೊಡ್ಡ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ಇದರ ನಡುವೆ ಸಾಕಷ್ಟು ಪ್ರಶ್ನೆಗಳಿರುವಂಥದ್ದು. ರೆಬಲ್ ಸ್ಟೋರಿಯ ಕಹಾನಿ. ಯಾರು ರೆಬಲ್ ಅಂತ ಹೇಳಿದ್ರೆ, ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ವರ್ಸಸ್ ಯತ್ನಾಳ್ ಟೀಮ್ ನಡುವೆ ಫೈಟ್ ಶುರುವಾಗಿದೆ. ಎಲ್ಲರಿಗೂ ಗೊತ್ತಿರೋ ವಿಚಾರ. ಈಗ ಈ ಫೈಟ್ ಬಗ್ಗೆ, ಪೈಪೋಟಿ ಬಗ್ಗೆ ಗುಸುಗುಸು ಕೂಡ ಇರುವಂಥದ್ದು. ಹಾಗಾದ್ರೆ ಯಾರ ಬೆನ್ನಿಗೆ ಹೈಕಮಾಂಡ್ ನಾಯಕರು ನಿಂತಿದ್ದಾರೆ? ಬಸನಗೌಡ ಪಾಟೀಲ್ ಬೆನ್ನಿಗೆ ನಿಂತಿದ್ದಾರಾ ಬಿಜೆಪಿಯ ಚಾಣಕ್ಯ ಅನ್ನುವ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ, ಕೇಂದ್ರ ಗೃಹ ಮಂತ್ರಿ ಯತ್ನಾಳ್ ಪರ ಬ್ಯಾಟ್ ಅನ್ನ ಬೀಸ್ತಾ ಇರಬಹುದು. ಹಾಗಾದ್ರೆ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಹೇಳಿದ್ದೇನು? ಮುಖ್ಯವಾಗಿ ರಾಜ್ಯ ಬಿಜೆಪಿಯಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಚಾರ ಇತ್ತೀಚಿನ ದಿನಗಳಲ್ಲಿ ಯತ್ನಾಳ್ ವರ್ಸಸ್ ವಿಜಯೇಂದ್ರ ರಾಜ್ಯ ಬಿಜೆಪಿಯಲ್ಲಿ ಇದೆ. ಈ ಫೈಟ್ ಇದೆ ನಿಜ. ಬಟ್ ಯತ್ನಾಳ್ ಅವ್ರಿಗೆ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟರು, ಈ ಹಿಂದೆ ನೋಟಿಸ್ಗಳನ್ನ ಕೊಟ್ಟರು, ಹೈಕಮಾಂಡ್ ಅವ್ರಿಗೆ ಬುಲಾವ್ ಕೊಡ್ತು. ಇನ್ನೇನು ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡೇ ಬಿಡ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಹೀಗಿದ್ರೂ ಕೂಡ ಯತ್ನಾಳ್ ಅವರ ವಿರುದ್ಧ ಶಿಸ್ತಿನ ಕ್ರಮ ಆಗಲಿಲ್ಲ. ಯಾವ ಕಾರಣಕ್ಕೆ, ಯಾಕೆ ಅಂತ ಹೇಳಿದ್ರೆ, ಯತ್ನಾಳ್ ಅವರ ಪರವಾಗಿ ಹೈಕಮಾಂಡ್ ಲೆವೆಲಲ್ಲಿ ದೊಡ್ಡ ಪ್ರಭಾವಿ ನಾಯಕ ನಿಂತಿದ್ದಾನೆ ಅನ್ನುವ ಮಾತು ನಾವು ಹೇಳ್ತಾ ಇಲ್ಲ, ಬಿಜೆಪಿಯಲ್ಲೇ ಕೇಳಿ ಬರ್ತಾ ಇರುವಂಥದ್ದು. ಬಿಜೆಪಿಯಲ್ಲೇ ಗುಸುಗುಸು ಇದೆ. ಸರ್ಕಾರದ ವಿರುದ್ಧ ವಕ್ಫ್ ಹೋರಾಟ ಶುರು ಮಾಡಿರುವಂತಹ ಬಿಜೆಪಿ ಒಡೆದ ಮನೆಯಲ್ಲಿ ಒಂದೇ ವಿಚಾರಕ್ಕೆ ಎರಡು ಬಣಗಳ ನಡುವೆ ಫೈಟ್ ಇದೆ. ವಕ್ಫ್ ವಿರೋಧಿಸಿ ಯತ್ನಾಳ್ ಅವರು, ಜಾರಕಿಹೊಳಿ ಅವರು, ಅವರ ತಂಡ ಹೋರಾಟವನ್ನ ಮಾಡ್ತಾ ಇದೆ. ನವೆಂಬರ್ 25ನೇ ತಾರೀಕು ಹೋರಾಟವನ್ನ ಶುರು ಮಾಡಿತ್ತು. ಹೀಗಾಗಿ ಯತ್ನಾಳ್ ಟೀಮ್ ವಿರುದ್ಧ BS ಯಡಿಯೂರಪ್ಪನವರ ಪುತ್ರ BY ವಿಜಯೇಂದ್ರ ಅವರ ಟೀಮ್ ಕಂಪ್ಲೀಟ್ ಆಗಿ ದೂರನ್ನ ಕೊಡ್ತು. ಇದರಿಂದ ಬಿಜೆಪಿಯಲ್ಲಿ ಆಂತರಿಕ ಸಂಘರ್ಷ ಕೂಡ ಶುರುವಾಗಿತ್ತು. ಈ ಎಲ್ಲ ಫೈಟ್ ಯಾವಾಗಿಂದ ಶುರುವಾಯಿತು ಅಂತ ಹೇಳಿದ್ರೆ, ಮುಖ್ಯವಾಗಿ ರಾಜ್ಯದಲ್ಲಿ ವಕ್ಫ್ ವಿಚಾರ ಸದ್ದು ಮಾಡ್ತಲ್ವಾ ಆ ಸಂದರ್ಭದಲ್ಲಿ. ಹೌದು, ಯತ್ನಾಳ್ ಅವರು ಸಾಕಷ್ಟು ದಿನಗಳಿಂದ ಕೂಡ ವಿಜಯೇಂದ್ರ ಅವರ ವಿರುದ್ಧ ತೊಡೆಯನ್ನ ತಟ್ಟಿದ್ರು, ಸಮರವನ್ನ ಸಾರಿದ್ರು, ಟೀಕೆ ಟಿಪ್ಪಣಿ ಎಲ್ಲವನ್ನೂ ಮಾಡ್ತಾ ಇದ್ರು. ಬಟ್ ತಾರಕಕ್ಕೆ ಅಂತ ಹೋಗಿದ್ದು ವಕ್ಫ್ ವಿರುದ್ಧದ ಹೋರಾಟದ ಸಮಯದಲ್ಲಿ. ಯತ್ನಾಳ್ ಅವರು ನವೆಂಬರ್ 25ನೇ ತಾರೀಕು ಯತ್ನಾಳ್ ಅವರು, ರಮೇಶ್ ಜಾರಕಿಹೊಳಿ ಅವರು, ಪ್ರತಾಪ್ ಸಿಂಹ, ಹೀಗೆ ಒಂದಿಷ್ಟು ನಾಯಕರು ಹೋರಾಟವನ್ನ ಹಮ್ಮಿಕೊಂಡ್ರು. ಅದನ್ನ ಪ್ರಶ್ನೆ ಮಾಡಿ, ಅದನ್ನ ವಿರೋಧಿಸಿ ವಿಜಯೇಂದ್ರ ಅವರ ತಂಡ ಮತ್ತೊಂದು ರೀತಿಯ ಹೋರಾಟಕ್ಕೆ ಸಜ್ಜಾಯಿತು. ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿತು. ಜೊತೆಗೆ ಹೈಕಮಾಂಡ್ಗೂ ಕೂಡ ದೂರನ್ನ ಸಲ್ಲಿಸಿತು. ತರುಣ್ ಚುಗ್ ಅವರು ಬಂದಿದ್ರು ರಾಜ್ಯಕ್ಕೆ. ಆ ಸಂದರ್ಭದಲ್ಲಿ ಒನ್ ಲೈನ್ ಅಜೆಂಡಾ, ವಿಜಯೇಂದ್ರ ಅವರ ಬಣದ ಒನ್ ಲೈನ್ ಅಜೆಂಡಾ ಏನಪ್ಪಾ ಅಂತ ಹೇಳಿದ್ರೆ, ಯತ್ನಾಳ್ ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗಲೇಬೇಕು,
ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲೇಬೇಕು. MP ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯಂ ನಾಯ್ಡು, BC ಪಾಟೀಲ್ರು ಎಲ್ಲರೂ ಕೂಡ ಮನವಿಯನ್ನ ಮಾಡಿಕೊಂಡ್ರು. ಮನವಿಯೆಲ್ಲ ಆಗ್ರಹಿಸಿದ್ದು, ಮಾಡಲೇಬೇಕು ಅಂತ ಒತ್ತಾಯವನ್ನು ಮಾಡಿದ್ದು, ತುಂಬಾ ಅಗ್ರೆಸಿವ್ ಆಗಿದ್ರು. ಆದರೂ ಕೂಡ ಕ್ರಮಕ್ಕೆ ಮುಂದಾಗಲಿಲ್ಲ. ಆಂತರಿಕ ಸಂಘರ್ಷ ಇದ್ದೇ ಇತ್ತು. ಯಾವಾಗ ಬಿಜೆಪಿಯಲ್ಲಿನ ಬಣಬಡಿದಾಟ ಬೀದಿಗೆ ಬಂತಲ್ವಾ, ಆ ಸಂದರ್ಭದಲ್ಲಿ ಹೈಕಮಾಂಡ್ ಅಲರ್ಟ್ ಆಯಿತು. ಆಂತರಿಕ ಜಟಾಪಟಿ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರು ಅಗರ್ವಾಲ್ ಅವರು. ರಾಜ್ಯ ಬಿಜೆಪಿ ಉಸ್ತುವಾರಿಯಾಗಿರುವಂತಹ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರು. ಭೇಟಿಯ ಸಂದರ್ಭದಲ್ಲಿ ಯತ್ನಾಳ್ ಅವರು ಶುರು ಮಾಡಿದಂತಹ ಹೋರಾಟಕ್ಕೆ ಅಮಿತ್ ಶಾ ಅವರು ಬೆಂಬಲವಾಗಿ ನಿಂತರಂತೆ. ಸರಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಇದರ ಜೊತೆಗೆ ಈ ಹೋರಾಟವನ್ನ ಮುಂದುವರಿಸಲಿ, ರಾಜ್ಯ ಬಿಜೆಪಿ ಕೂಡ ಹೋರಾಟವನ್ನ ಮುಂದುವರಿಸಲಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟರಂತೆ. ಯಾರಿಗೆ? ರಾಧಾಮೋಹನ್ ದಾಸ್ ಅಗರ್ವಾಲ್ಗೆ ಸೂಚನೆಯನ್ನ ಕೊಟ್ಟರು. ಇದರ ಜೊತೆಗೆ ಅದೇ ಸಂದರ್ಭದಲ್ಲಿ ಬಿಜೆಪಿಯ ಬಣಬಡಿದಾಟಕ್ಕೂ ಕೂಡ ಬ್ರೇಕ್ ಹಾಕಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದು. ಮುಖ್ಯವಾಗಿ ಈ ಎಲ್ಲ ಪ್ರಸಂಗಗಳು ನಡೆಯುವಂತಹ ಸಂದರ್ಭದಲ್ಲಿ, ಎಲ್ಲ ಘಟನಾವಳಿಗಳು ನಡೆಯುವಂತಹ ಸಂದರ್ಭದಲ್ಲಿ ಇನ್ನೇನು ಬಿಜೆಪಿ ಬಣಬಡಿದಾಟ ತಾರಕಕ್ಕೆ ಹೋಯಿತು, ಬೀದಿ ರಂಪಾಟವಾಯಿತು, ಇದಕ್ಕೆ ಬ್ರೇಕ್ ಹಾಕೋದು ಯಾವಾಗ ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ವಿಜೇಂದ್ರ ಅವರು ದೆಹಲಿಗೆ ಹೋಗ್ತಾರೆ, ಅದೇ ರೀತಿಯಾಗಿ ಯತ್ನಾಳ್ ಅವರು ಕೂಡ ದೆಹಲಿಗೆ ಹೋಗ್ತಾರೆ. ಅದು ಬೇರೆ ವಿಚಾರ. ಇದರ ನಡುವೆ ರಾಜ್ಯ ಬಿಜೆಪಿಯ ಉಸ್ತುವಾರಿ ಅಂತ ಒಬ್ಬರಿದ್ದಾರೆ. ಯಾರು? ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ನೇರವಾಗಿ ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರನ್ನ ಭೇಟಿಯಾಗ್ತಾರೆ. ಭೇಟಿಯಾಗಿ ರಾಜ್ಯದಲ್ಲಿ ಏನು ನಡೀತಿದೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾರೆ. ಯಾರ್ಯಾರು ವಿರುದ್ಧ ಮಾತನಾಡ್ತಾ ಇದ್ದಾರೆ, ಯಾರು ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ, ಯಾರು ಹೋರಾಟಗಳನ್ನು ಹಮ್ಮಿಕೊಂಡಿದ್ದಾರೆ ಅಂತ. ಆ ಸಂದರ್ಭದಲ್ಲಿ ಯತ್ನಾಳ್ ಅವರು ಮಾಡ್ತಾ ಇದ್ದಂತಹ ವಕ್ಫ್ ವಿರುದ್ಧದ ಹೋರಾಟದ ಬಗ್ಗೆ ಅಮಿತ್ ಶಾ ಅವರಿಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಹೇಳ್ತಾರೆ, ಚೆನ್ನಾಗಿದೆ, ಹೋರಾಟವನ್ನು ಮುಂದುವರಿಸಲಿ, ಇದನ್ನು ಎಲ್ಲರೂ ಕೂಡ ಮಾಡಬೇಕು ಅಂತ ಸೂಚನೆಯನ್ನು ಕೊಡ್ತಾರೆ. ಅದೇ ಸಂದರ್ಭದಲ್ಲಿ ಬಣಬಡಿದಾಟಕ್ಕೂ ಕೂಡ ಬ್ರೇಕ್ ಹಾಕಬೇಕು ಅಂತ ಸೂಚನೆಯನ್ನು ಕೊಡ್ತಾರೆ. ಅಲ್ಲಿಂದ ವಾಪಸ್ ಆಗ್ತಾರೆ ಅಗರ್ವಾಲ್ ಅವರು. ರಾಜ್ಯ ಬಿಜೆಪಿಗೆ ಒಂದು ಸೂಚನೆಯನ್ನು ಕೊಡ್ತಾರೆ, ಕರೆಯನ್ನು ಕೊಡ್ತಾರೆ. ಏನಪ್ಪ ಕರೆ ಅಂತ ಹೇಳಿದ್ರೆ, ಒಟ್ಟಾಗಿ ವಕ್ಫ್ ವಿರುದ್ಧ ಹೋರಾಟವನ್ನ ಮಾಡಿ. ರಾಜ್ಯ ನಾಯಕರಿಗೆ ಅಗರ್ವಾಲ್ ಕರೆಯನ್ನು ಕೊಡುವಂಥದ್ದು. ಇದಕ್ಕೆ ಪೂರಕ ಆಗೋ ರೀತಿಯಲ್ಲಿ ವಿಜೇಂದ್ರ ಅವರ ಟೀಮ್ ಕೂಡ ಹೋರಾಟವನ್ನ ಶುರು ಮಾಡುತ್ತೆ. ವಕ್ಫ್ ವಿರುದ್ಧ ವಿಜೇಂದ್ರ ಅವರ ಕಂಪ್ಲೀಟ್ ಟೀಮ್ ಕೂಡ ಹೋರಾಟವನ್ನ ಶುರು ಮಾಡುತ್ತೆ. ಡಿಸೆಂಬರ್ 4ನೇ ತಾರೀಕು ವಕ್ಫ್ ವಿರುದ್ಧ ವಿಜೇಂದ್ರ ಅವರ ತಂಡ ಹೋರಾಟವನ್ನ ಮಾಡುವಂಥದ್ದು. ರಾಜ್ಯದ ಬೇರೆ ಬೇರೆ ಜಾಗಗಳಿಗೆ ಹೋಗುವಂಥದ್ದು ವಿಜೇಂದ್ರ ಅವರ ತಂಡ. ಜೊತೆಗೆ ಛಲವಾದಿ ನಾರಾಯಣ ಸ್ವಾಮಿ ಅವರ ತಂಡ ಕೂಡ ಹೋಗಿ ಹೋರಾಟವನ್ನ ಶುರು ಮಾಡುತ್ತೆ. ಯಾಕೆ ಈ ಹೋರಾಟದ ಶುರು ಮಾಡೋದು ಅಂತ ಹೇಳಿದ್ರೆ, ಯತ್ನಾಳ್ ಅವರ ವಕ್ಫ್ ವಿರುದ್ಧದ ಹೋರಾಟ ಸಕ್ಸಸ್ ಆಗಿರುತ್ತೆ, ಸರ್ಕಾರಕ್ಕೆ ಬಿಸಿಯನ್ನ ಮುಟ್ಟಿಸ್ತಾ ಇರುತ್ತೆ. ಅಂದ್ರೆ ವಕ್ಫ್ ವಿಚಾರ ಅಂತ ಬಂದಂತಹ ಸಂದರ್ಭದಲ್ಲಿ ಅದನ್ನ ರೈಟ್ ಟೈಮ್ಗೆ ಹೋರಾಟವನ್ನಾಗಿ ರೂಪಿಸಿದ್ದು ಯತ್ನಾಳ್ ಅವರು. ಬಿಜೆಪಿಯಲ್ಲಿ ಇದ್ರೂ ಕೂಡ, ರಾಜ್ಯಾಧ್ಯಕ್ಷರು ಇದ್ರೂ ಕೂಡ ರೈಟ್ ಟೈಮ್ಗೆ, ಅಂದ್ರೆ ಒಂದು ಘಟನಾವಳಿ ನಡೆದಂತಹ ಸಂದರ್ಭದಲ್ಲಿ, ಒಂದು ಘಟನೆ ಅಥವಾ ಒಂದು ವಿವಾದ ಸೃಷ್ಟಿಯಾದಂತಹ ಸಂದರ್ಭದಲ್ಲಿ ರೈಟ್ ಟೈಮ್ಗೆ ಹೋರಾಟವನ್ನ ಮಾಡಬೇಕಾಗುತ್ತೆ. ಟೈಮ್ ಬಿಟ್ಟರೆ ಆ ಹೋರಾಟದ ಕಾವು ಕೂಡ ನಿಂತೋಗ್ಬಿಡುತ್ತೆ. ಬಟ್ ರೈಟ್ ಟೈಮ್ಗೆ ಹೋರಾಟವನ್ನು ಮಾಡಿದ್ದು ಯತ್ನಾಳ್ ಅವರು. ಈ ಕಾರಣಕ್ಕಾಗಿ ಬಿಜೆಪಿಯಲ್ಲಿ ಯತ್ನಾಳ್ ಅವರ ಪರವಾಗಿ ಒಂದಿಷ್ಟು ಬ್ಯಾಟ್ ಬೀಸುವವರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯಿತು. ಖುದ್ದಾಗಿ ಕೇಂದ್ರ ಸಚಿವರೇ ಬಂದು ಯತ್ನಾಳ್ ಅವರ ಹೋರಾಟಕ್ಕೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ರು. ಅಂದ್ರೆ ಯತ್ನಾಳ್ ಅವರು ಒಂದು ರೀತಿಯಾಗಿ ಈ ವಕ್ಫ್ ವಿರುದ್ಧದ ಹೋರಾಟದಲ್ಲಿ ಡ್ರೈವಿಂಗ್ ಫೋರ್ಸ್ ಆಗಿ ಕಾಣಿಸ್ಕೊಂಡ್ರು. ಯತ್ನಾಳ್ ಅವರ ಡ್ರೈವಿಂಗ್ ಫೋರ್ಸ್ ಆಗಿ ಕಾಣಿಸ್ಕೊಂಡ ಕಾರಣಕ್ಕೇನೆ ಅವ್ರಿಗೆ ಬೆಂಬಲವಾಗಿ ಸಾಕಷ್ಟು ನಾಯಕರು ಕೂಡ ನಿಂತ್ಕೋತಾ ಹೋದ್ರು. ಇದು ವಿಜೇಂದ್ರ ಅವ್ರಿಗೆ ಒಂದು ರೀತಿಯಾಗಿ ಕಸಿಬಿಸಿ ಶುರುವಾಯಿತು. ಕಸಿಬಿಸಿ ಯಾಕೆ ಅಂತ ಹೇಳಿದ್ರೆ, ರಾಜ್ಯಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೆಯಬೇಕಿದ್ದಂಥ ಹೋರಾಟ ಯತ್ನಾಳ್ ಪರವಾಗಿ ಯತ್ನಾಳ್ ಅವರು ಮಾಡ್ತಾ ಇದ್ರು. ಇದ್ರ ಬಗ್ಗೆ ಚರ್ಚೆ ಆಯ್ತಲ್ವಾ? ಈ ಚರ್ಚೆ ಹೈಕಮಾಂಡ್ ಲೆವೆಲ್ ಅಲ್ಲೂ ಕೂಡ ಆಗಿರುವಂಥದ್ದು. ಹೈಕಮಾಂಡ್ ಅಲ್ಲೂ ಕೂಡ ಯತ್ನಾಳ್ ಅವರ ಪರವಾಗಿ ಒಂದಿಷ್ಟು ಸಾಫ್ಟ್ ಆಗಿರುವಂಥದ್ದು ಹೈಕಮಾಂಡ್. ಯಾವಾಗ ಹೈಕಮಾಂಡ್ ಒಂದು ಸೂಚನೆಯನ್ನು ಕೊಡ್ತಲ್ವಾ, ವಕ್ಫ್ ವಿರುದ್ಧ ಹೋರಾಟವನ್ನು ಮುಂದುವರಿಸಿ ಅಂತ ಹೇಳಿ, ಮೊದಲ ಹಂತದ ಯಶಸ್ಸು ಅದು ಯತ್ನಾಳ್ ಅವರಿಗೆ.
ಆ ಬಳಿಕ ಕಂಪ್ಲೀಟ್ ಅಗ್ರೆಸಿವ್ ಆಗಿದ್ದಾರಂತೆ. ಕಂಪ್ಲೀಟ್ ಕುಲ್ಲ ಅಗ್ರೆಸಿವ್ ಆಗಿರುವಂತದ್ದು ಯತ್ನಾಳ್ ಸಾಹೇಬರು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ರಾಜ್ಯ ಬಿಜೆಪಿಯ ಭೀಷ್ಮ ಮಾಜಿ ಸಿಎಂ BS ಯಡಿಯೂರಪ್ಪನವರ ಕೋಟೆ ಶಿಕಾರಿಪುರ ಶಿವಮೊಗ್ಗದಲ್ಲಿ ಅತಿ ದೊಡ್ಡ ಸಮಾವೇಶಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರಂತೆ. ಅತಿ ದೊಡ್ಡ ಸಮಾವೇಶ ಯಡಿಯೂರಪ್ಪನವರ ಕೋಟೆಯಲ್ಲಿ ಶಿವಮೊಗ್ಗದಲ್ಲಿ ಅತಿ ದೊಡ್ಡ ಸಮಾವೇಶ. ಯಾವ ರೀತಿಯಾಗಿ ಸಮಾವೇಶ ಅಂತ ಹೇಳಿದ್ರೆ ಲಿಂಗಾಯತ ಸಮಾವೇಶವನ್ನ ನಡೆಸಬೇಕು ಅಂತ ಹೇಳಿರುವಂಥದ್ದು. ಇಲ್ಲ ಶಿಕಾರಿಪುರದಲ್ಲಿ ನಡೆಸ್ತಾರೆ ಅಥವಾ ಸೊರಬದಲ್ಲಿ ನಡೆಸುವಂಥದ್ದು. ಯಾಕೆ ಶಿವಮೊಗ್ಗದಲ್ಲಿ ಬಂದು ಯತ್ನಾಳ್ ಅವರು ಈ ಸಭೆಯನ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಹಿಟ್ ಮಾಡ್ತಾ ಇರುವಂಥದ್ದು ನೇರವಾಗಿ ವಿಜೇಂದ್ರ ಅವರ ವಿರುದ್ಧವಾಗಿ. ಯಾಕೆ ಅಂತ ಹೇಳಿದ್ರೆ ಆರಂಭದಿಂದಲೂ ಕೂಡ ಯತ್ನಾಳ್ ಅವರು ಬಿಜೆಪಿಯಲ್ಲಿ ಇದ್ದಾರೆ, ಬಿಜೆಪಿಯಲ್ಲಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ, ಸಂಘಟನಾತ್ಮಕವಾಗಿ ಒಂದಿಷ್ಟು ಆಕ್ಟಿವ್ ಆಗಿದ್ರು ಕೂಡ ಅವರ ಆರೋಪ ಮತ್ತು ಟೀಕೆ ಇದ್ದದ್ದು ನೇರವಾಗಿ ಕುಟುಂಬ ರಾಜಕಾರಣದ ವಿರುದ್ಧ. ಯಾರ ಕುಟುಂಬ ರಾಜಕಾರಣ ಅಂತ ಹೇಳಿದ್ರೆ ಯಡಿಯೂರಪ್ಪನವರ ಕುಟುಂಬ ರಾಜಕಾರಣ ವಿರುದ್ಧ. ಜೊತೆಗೆ ಈ ಹಿಂದೆ ಕೋವಿಡ್ ಸಂದರ್ಭದಲ್ಲೂ ಕೂಡ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿತ್ತು, ಆದ್ರೂ ಕೂಡ ಯತ್ನಾಳ್ ಅವರು ಪದೇ ಪದೇ ಬಿಜೆಪಿ ವಿರುದ್ಧ ಆರೋಪ ಮಾಡ್ತಾ ಇದ್ರು. ಪದೇ ಪದೇ ಭ್ರಷ್ಟಾಚಾರ ನಡೀತಾ ಇದೆ ಕೋವಿಡ್ ಅಲ್ಲಿ ಅಂತ ಆರೋಪ ಮಾಡ್ತಾ ಇದ್ರು. ಅದಾದ ಬಳಿಕ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗ್ತಾರೆ. ಆ ಸಂದರ್ಭದಲ್ಲೂ ಕೂಡ ಬಹಿರಂಗವಾಗಿ ಮುನಿಸನ್ನ ತೋರಿಸ್ಕೊತಾರೆ. ನಾವು ಸೀನಿಯರ್ ಇದ್ದೀನಿ, ನನಗೆ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾರೆ. ಇಂತಹ ಯತ್ನಾಳ್ ಈಗ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಅದು ಕೂಡ ಶಿವಮೊಗ್ಗದಲ್ಲಿ ಅತಿ ದೊಡ್ಡ ಸಮಾವೇಶವನ್ನ ಮಾಡುವಂಥದ್ದು. ಹಾಗಾದ್ರೆ ಈ ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಹಾಕುತ್ತಾ ಬಿಜೆಪಿ ಹೈಕಮಾಂಡ್? ಸದ್ಯದ $1 ಮಿಲಿಯನ್ ಪ್ರಶ್ನೆ ಇದು. ಸದ್ಯಕ್ಕೆ ಬಿಜೆಪಿಯಲ್ಲಿ ಬಣಬಡಿದಾಟ ನಿಲ್ಲುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ, ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಬಿಜೆಪಿಯ ಹೈಕಮಾಂಡ್ ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಹಾಕುತ್ತಾ? ಸದ್ಯದ $1 ಮಿಲಿಯನ್ ಪ್ರಶ್ನೆ ಇದು. ಯಾಕೆ ಅಂತ ಹೇಳಿದ್ರೆ ಕುಟುಂಬ ರಾಜಕಾರಣದ ವಿರುದ್ಧವೇ ಪದೇ ಪದೇ ಯತ್ನಾಳ್ ಅವರು ಧ್ವನಿಯನ್ನು ಎತ್ತುತ್ತಾ ಇರುವಂಥದ್ದು. ಈ ಪದೇ ಪದೇ ಧ್ವನಿಯನ್ನು ಎತ್ತುತ್ತಾ ಇದ್ದಾರೆ ಯತ್ನಾಳ್ ಅವರು. ಜೊತೆಗೆ ಒಂದು ರೀತಿಯಾಗಿ BS ಯಡಿಯೂರಪ್ಪನವರ ವಿರುದ್ಧ ಕತ್ತಿ ಮಸಿತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಹೈಕಮಾಂಡ್ ಏನು ಮಾಡುತ್ತೆ ಅನ್ನೋದು ಸದ್ಯದ ಕುತೂಹಲ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತ ದುರ್ಗದ್. ಹನುಮಂತ್, ಇಲ್ಲಿ ಮುಖ್ಯವಾಗಿ ಬಿಜೆಪಿಯಲ್ಲಿ ಸಾಕಷ್ಟು ದಿನಗಳಿಂದ ಕೂಡ ಈ ಬಣಬಡಿದಾಟ ಇದೆ. ಇದಕ್ಕೆ ಬ್ರೇಕ್ ಹಾಕೋದು ಯಾವಾಗ ಅಂತ ಒಂದು ಸದ್ಯದ $1 ಮಿಲಿಯನ್ ಪ್ರಶ್ನೆ. ಇದ್ರ ಜೊತೆಗೆ ಯತ್ನಾಳ್ ಅವರ ಪ್ಲಾನ್ ಏನು, ಯಾವ ರೀತಿಯಾಗಿ ಸಮಾವೇಶವನ್ನು ನಡೆಸ್ತಾರೆ ಅಂತ? ವಿರುದ್ಧ ಸಮರ ಸಾರಬೇಕಾಗಿದ್ದಂತಹ ಬಿಜೆಪಿ ತನ್ನ ಆಂತರಿಕವಾದಂತಹ ಒಳಜಗಳದಲ್ಲಿ ಬ್ಯುಸಿ ಆಗಿತ್ತು. ಆದ್ರೆ ಹೈಕಮಾಂಡ್ ಕೂಡ ರಾಜ್ಯ ಯಾವಾಗ ಲೋಕಸಭಾ ಚುನಾವಣೆ ಆಯ್ತು, ವಿಧಾನಸಭೆ ಚುನಾವಣೆ ಆದ ನಂತರದಲ್ಲಿ ಲೋಕಸಭಾ ಚುನಾವಣೆ ಆಯ್ತು, ಅದಾದ ನಂತರದಲ್ಲಿ ಕರ್ನಾಟಕದ ರಾಜ್ಯದತ್ತ ಒಂದ್ ಸ್ವಲ್ಪ ಗಮನವನ್ನ ಕಡಿಮೆ ಮಾಡಿತ್ತು. ಆ ಕಾರಣಕ್ಕಾಗಿನೇ ರಾಜ್ಯದ ನಾಯಕ ತಮ್ಮ ಬಣಬಡಿದಾಟಗಳಲ್ಲದೆ ಸಾಕಷ್ಟು ಬ್ಯುಸಿ ಆಗಿದ್ರು. ಪ್ರಮುಖವಾಗಿ ಇಲ್ಲಿ ಯಾವಾಗ ವಕ್ಫ್ ಹೋರಾಟ ಶುರುವಾಯಿತು, ವಕ್ಫ್ ಹೋರಾಟ ಶುರುವಾದ ನಂತರದಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟ ಏನಿದೆ ಅದು ತಾರಕಕ್ಕೆ ಇರುತ್ತು. ಯಾಕೆಂತಂದು ಹೇಳಿದ್ರೆ ಒಂದು ಟೀಮು ವಕ್ಫ್ ವಿರುದ್ಧ ಹೋರಾಟ ಮಾಡಿದ್ರೆ ವಿಜೇಂದ್ರ ಟೀಮು ವಕ್ಫ್ ವಿರುದ್ಧ ಯಾವುದಾದ್ರು ಮೌನ ವಹಿಸಿತ್ತು ಅನ್ನೋಂಥ ವಿಚಾರಕ್ಕೆ, ಅಂದರೆ ಹೇಳಿಕೆಗಳನ್ನು ಕೊಡ್ತಾ ಇದ್ರೆ ಹೊರತು ಒಂದು ರಾಜಕೀಯ ಸ್ವರೂಪದ ಒಂದು ಹೋರಾಟವನ್ನು ರೂಪಿಸ್ಲಿಕ್ಕೆ ಆಗಲಿಲ್ಲ ಅಂತ ಚರ್ಚೆಗಳಿತ್ತು. ಆದರೆ ಯತ್ನಾಳ್ ಅವರು ಹೋರಾಟವನ್ನು ಶುರು ಮಾಡಿದ್ರು. ಶುರುವಾದ ನಂತರದಲ್ಲಿ ಒಂದು ರೀತಿಯ ರಾಜ್ಯ ಸರ್ಕಾರಕ್ಕೂ ದೊಡ್ಡ ಮಟ್ಟದಲ್ಲಿ ಮುಜುಗರ ಆಯಿತು. ಆದರೆ ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ಹೈಕಮಾಂಡ್ ಗಮನ ಹರಿಸಿರಲಿಲ್ಲ. ಆದರೆ ಬೀದಿ ರಂಪಾಟ ಯಾವಾಗ ಜಾಸ್ತಿ ಆಯಿತು ಆವಾಗ ಮತ್ತು ಯತ್ನಾಳ್ ಅವರ ವಕ್ಫ್ ಹೋರಾಟ ಶುರುವಾದಂಥ ಸಂದರ್ಭದಲ್ಲಿ ವಿಜೇಂದ್ರ ಅವರ ಟೀಮ್ನಲ್ಲಿ ಗುರುತಿಸಿಕೊಂಡಿರುವಂತಹ ಒಂದಷ್ಟು ನಾಯಕರೆಲ್ಲರೂ ಹೋಗಿ ಯತ್ನಾಳ್ ಅವರ ವಿರುದ್ಧ ದೂರನ್ನು ಸಲ್ಲಿಕೆಯನ್ನು ಮಾಡ್ತಾರೆ, ಕಂಪ್ಲೇಂಟನ್ನು ಕೊಡ್ತಾರೆ. ಬಿಜೆಪಿ ಚಿನ್ನಡಿಯಲ್ಲಿ ಬೇರೆ ಯಾರ್ಯಾರೋ ಬಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅನ್ನೋಂಥ ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಇಂತಹ ಆರೋಪಗಳು ಹೈಕಮಾಂಡ್ ಮಟ್ಟದಲ್ಲಿ ಹೋದಂಥ ಸಂದರ್ಭದಲ್ಲೂ ಕೂಡ ಮತ್ತೆ ದೆಹಲಿ ಮಟ್ಟದಲ್ಲಿ ಸಭೆಗಳಾದಂಥ ಸಂದರ್ಭದಲ್ಲಿ ಯತ್ನಾಳ್ ಅವರ ಹೋರಾಟದ ವಿಚಾರವಾಗಿ ಎಲ್ಲರೂ ಕೂಡ ಪಾಸಿಟಿವ್ ಆಗಿ ಮಾತಾಡ್ತಾರೆ. ಆದರೆ ಬಣಬಡಿದಾಟಕ್ಕೆ ಬ್ರೇಕ್ ಹಾಕಲೇಬೇಕು ಅನ್ನೋಂಥ ಒತ್ತಾಯಗಳು ಕೇಳಿ ಬಂದಂಥ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿಯ ಉಸ್ತುವಾರಿ ಏನು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಏನಿದ್ದಾರೆ ಅವರನ್ನ ಅಮಿತ್ ಶಾ ಅವರು ಕರೆಸಿಕೊಂಡು ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ವಕ್ಫ್ ಹೋರಾಟ ಏನಿದೆ ಅದು ಸರಿಯಾಗಿದೆ, ಅದು ಎಲ್ಲರೂ ಕೂಡ ಹೋರಾಟವನ್ನು ಮುನ್ನಡೆಸಬೇಕು. ಆ ಕಾರಣಕ್ಕಾಗಿಯೇ ನೀವೆಲ್ಲರೂ ಕೂಡ ರಾಜ್ಯದಲ್ಲಿ ಒಂದು ಸೂಚನೆಯನ್ನು ಕೊಡಬೇಕು, ಜೊತೆಗೆ ಒಗ್ಗಟ್ಟಿನ ಮಂತ್ರವನ್ನು ಕೂಡ ಜಪಿಸುವ ರೀತಿಯಲ್ಲಿ ಒಂದಷ್ಟು ಸೂಚನೆಗಳನ್ನು ಕೊಡಬೇಕು ಅನ್ನೋಂಥ ಖಡಕ್ ಸೂಚನೆಯನ್ನ ಕೊಡ್ತಾರೆ. ಅಂದ್ರೆ ಎಲ್ಲ ಒಂದು ಕಡೆಗೆ ಅಮಿತ್ ಶಾ ಅವರು ಸೂಚನೆ ಮೇರೆಗೆ ರಾಜ್ಯದಲ್ಲಿ ಮತ್ತೆ ವಕ್ಫ್ ಹೋರಾಟ ಜೋರಾಗಿ ಸದ್ದು ಮಾಡ್ತಾ ಇದೆ ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೇಮ್ ಟೈಮ್ ಯತ್ನಾಳ್ ಅವರಿಗೆ ಮೊದಲ ಹಂತದ ಯಶಸ್ವಿ ಅಂದ್ರೆ ಇದು ಮತ್ತೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದು ಹೇಳಿದ್ರೆ
ಮೊದಲ ಯತ್ನಾಳ್ ಅವರು ಬಿಜೆಪಿಯಲ್ಲಿ ವಕ್ಫ್ ಹೋರಾಟದ ವಿಚಾರದಲ್ಲಿ ಒಂದಷ್ಟು ಭಿನ್ನ ನಿಲುವುಗಳಿತ್ತು. ಯಾವಾಗ ಹೈಕಮಾಂಡಿಂದ ಖಡಕ್ ಸೂಚನೆ ಬಂತು, ಒಗ್ಗಟ್ಟಿನ ವಿಚಾರದಲ್ಲಿ ಮುಂದಿಟ್ಕೊಂಡು ವಕ್ಫ್ ಹೋರಾಟಗಳನ್ನು ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು, ಅದೇ ರೀತಿ ಸದನದಲ್ಲೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಅಂದರೆ ಹೈಕಮಾಂಡ್ ಮಟ್ಟದಲ್ಲಿ ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಚಾರ ಏನಂತಂದು ಹೇಳಿದ್ರೆ, ಇಲ್ಲಿ ಎರಡೂ ಬಣಗಳನ್ನು ನಿಭಾಯಿಸುವಂತಹ ಒಂದಷ್ಟು ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಗಣಿಸಿರುವಂಥ ಕಾರಣಕ್ಕಾಗಿ ಎರಡೂ ಬಣಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದೆಜ್ಜೆ ಇಡುವಂಥ ಅನಿವಾರ್ಯ ಪರಿಸ್ಥಿತಿ ಬಿಜೆಪಿ ಹೈಕಮಾಂಡ್ಗೆ ಇರುವಂಥ ಕಾರಣಕ್ಕಾಗಿ ಒಂದು ಕಡೆಗೆ ಯತ್ನಾಳ್ ಅವರನ್ನು ಕೂಡ ಬೆಂಬಲಿಸಬೇಕು, ಮತ್ತೊಂದು ಕಡೆಗೆ ವಿಜೇಂದ್ರ ಅವರನ್ನು ಕೂಡ ಸಮಾಧಾನ ಪಡುವಂಥ ಪರಿಸ್ಥಿತಿ ಇರುವಂಥ ಕಾರಣಕ್ಕಾಗಿ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಬದಲಾವಣೆಗಳಾಗಲಿ, ಯಾವುದೇ ರೀತಿಯ ಒಂದಷ್ಟು ತೀರ್ಮಾನಗಳಾಗಲಿ ಆಗುವುದಿಲ್ಲ, ಯತ್ನಾಳ್ ಅವರ ವಿರುದ್ಧ ಶಿಸ್ತು ಕ್ರಮ ಆಗೋದಿಲ್ಲ. ಆದರೆ ಯತ್ನಾಳ್ ಅವರು ಮಾಡಿಸಿದಂತಹ ಹೋರಾಟ ಏನಿದೆ ಅದು ಸರಿಯಾಗಿದೆ, ಅದೆಲ್ಲರೂ ಕೂಡ ಮಾಡಬೇಕು ಅಂತ ಕಾರಣಕ್ಕಾಗಿಯೇ ಡಿಸೆಂಬರ್ 4ರಿಂದನೂ ಕೂಡ ವಿಜೇಂದ್ರ ಅವರು ಕೂಡ ಪಾದಯಾತ್ರೆಯನ್ನು ಮಾಡಿದ್ರು, ಮತ್ತೆ ವಕ್ಫ್ ವಿರುದ್ಧ ಸರಣಿ ಹೋರಾಟಗಳನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ತಂತ್ರಗಾರಿಕೆಯನ್ನು ಮಾಡ್ಕೊಳ್ತಾರಂಥದ್ದು. ಅಂದರೆ ಒಂದು ಕಡೆಗೆ ಹೋರಾಟವನ್ನು ರೂಪಿಸುವಂಥದ್ದು, ಮತ್ತೊಂದು ಕಡೆಗೆ ಉಭಯ ಬಣಗಳನ್ನು ಸರಿಪಡಿಸುವಂಥದ್ದು ಎಲ್ಲವೂ ಕೂಡ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆ ಆಗಿದೆ ಅನ್ನೋಂಥ ಮೂಲಗಳ ಮಾಹಿತಿಗಳು ಲಭ್ಯ ಆಗ್ತಾ ಇರೋಂಥದ್ದು. ಪ್ರಮುಖವಾಗಿ ಯತ್ನಾಳ್ ಅವರಿಗೆ ಒಂದು ಉನ್ನತ ಮಟ್ಟದ ಸ್ಥಾನಮಾನ ಕೊಡುವಂಥ ವಿಚಾರವೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇರೋಂಥದ್ದು. ಸೇಮ್ ಟೈಮ್ ಇಲ್ಲಿ ಯತ್ನಾಳ್ ಅವರಿಗೆ ಯಾವಾಗ ಹೈಕಮಾಂಡ್ ತಮ್ಮ ಹೋರಾಟ ಸರಿಯಾಗಿದೆ ಅನ್ನುವಂಥ ಮಾತನ್ನ ಕೊಡುತ್ತೆ, ಆ ರೀತಿ ಒಂದಷ್ಟು ಭರವಸೆಗಳನ್ನು ಕೊಡುತ್ತೆ, ನೀವು ಹೋರಾಟಗಳನ್ನು ಮುನ್ನಡೆಸಿ ಅನ್ನೋಂಥ ಒಂದು ಭರವಸೆಯನ್ನು ಕೊಡುತ್ತೆ, ಅವಾಗ ರಾಜ್ಯಕ್ಕೆ ಆಗಮಿಸಿದಂತಹ ಯತ್ನಾಳ್ ಅವರು ಮತ್ತಷ್ಟು ಅಗ್ರೆಸಿವ್ ಆಗ್ತಾರೆ. ಅಗ್ರೆಸಿವ್ ಆಗೋದು ಅಷ್ಟೇ ಅಲ್ಲದೇ ಸದನದ ಒಳಗೂ ಮತ್ತು ಸದನದ ಹೊರಗೂ ಕೂಡ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಮುಂದಡಿ ಇಡ್ತಾರೆ. ಅದರ ಜೊತೆಗೆ ಸೇಮ್ ಟೈಮ್ ಒಂದು ಕಡೆಗೆ ಸರ್ಕಾರದ ವಿರುದ್ಧ ಹೋರಾಟ, ಮತ್ತೊಂದು ಕಡೆಗೆ ಬಿಜೆಪಿಯಲ್ಲಿ ಮೊದಲಿಂದನೂ ಕೂಡ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಹಾಗೂ ಬಿಜೆಪಿಯ ರಾಜ್ಯಾಧ್ಯಕ್ಷರ BY ವಿಜೇಂದ್ರ ಅವರ ವಿರುದ್ಧ ಕೂಡ ಏನು ಬಹಿರಂಗವಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ರು, ಇದೀಗ ಮತ್ತೊಂದು ಹಂತದ ಸಂಘರ್ಷಕ್ಕೆ ಯತ್ನಾಳ್ ಅವರು ಕೂಡ ನಾಂದಿ ಆಡ್ತಾ ಇದ್ದಾರೆ. ಆ ರೀತಿಯ ಚಿಂತನೆಗಳು ಕೂಡ ನಡೆದಿದ್ದಾವೆ ಯತ್ನಾಳ್ ಟೀಮ್ ಇಂದ ಅಂದರೆ ಅನ್ನುವಂಥ ಚರ್ಚೆಗಳು ಬಿಜೆಪಿ ವಲಯದಲ್ಲಿರುವಂಥದ್ದು. ಪ್ರಮುಖವಾಗಿ ಲಿಂಗಾಯತ ಸಮುದಾಯವನ್ನು ಬಿಜೆಪಿಯತ್ತ ಸೆಳೆಯೋದ್ರ ಜೊತೆಗೆ ಬಿಜೆಪಿಯ ಲಿಂಗಾಯತರ ನಾಯಕರಾಗಲಿಕ್ಕೂ ಕೂಡ ಯತ್ನಾಳ್ ಅವರು ಹೊರಟ್ರ ಅನ್ನುವಂಥ ಒಂದಷ್ಟು ಚರ್ಚೆಗಳಿರುವಂಥದ್ದು. ಯಾಕೆಂತಂದು ಹೇಳಿದ್ರೆ ಶಿವಮೊಗ್ಗ, ಸೊರಬ, ಶಿಕಾರಿಪುರ ಈ ಒಂದು 3 ಸ್ಥಳಗಳೇನಿದ್ದಾವೆ, ಆ ಒಂದು ಸ್ಥಳಗಳಲ್ಲಿ ಲಿಂಗಾಯತ ಸಮಾವೇಶವನ್ನು ಮಾಡುವ ಮೂಲಕ ಯಡಿಯೂರಪ್ಪನವರಿಗೆ ಮತ್ತೆ ವಿಜೇಂದ್ರ ಅವ್ರಿಗೂ ಕೂಡ ಸೆಡ್ಡುಡುವಂತಹ ತಂತ್ರಗಾರಿಕೆಯನ್ನು ಯತ್ನಾಳ್ ಅವರು ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಟ್ಟಿನಲ್ಲಿ ಇಡೀ ಬಿಜೆಪಿಯ ವಲಯ ಏನಿದೆ, ಬಿಜೆಪಿಯ ಆಂತರಿಕ ಕಚ್ಚಾಟ ಏನಿದೆ, ನಾವು ಸೀನಿಯರ್ಗಳಿದ್ದೀವಿ, ನಮಗೆ ಬೆಲೆಯನ್ನು ಕೊಡಬೇಕು, ನಮ್ಮ ಮಾತನ್ನು ಕೇಳಬೇಕು, ಇಲ್ಲಿ ಹೊಂದಾಣಿಕೆ ರಾಜಕಾರಣವನ್ನು ಮಾಡಿಕೊಳ್ಬಾರ್ದು ಅನ್ನೋಂತಹ ಒತ್ತಾಯವನ್ನು ಯತ್ನಾಳ್ ಟೀಮ್ ಮಾಡ್ತಾ ಇರುವಂಥ ಕಾರಣಕ್ಕಾಗಿ ಅವ್ರಿಗೂ ಕೂಡ ಉನ್ನತ ಮಟ್ಟದ ಸ್ಥಾನಮಾನ ಕೊಟ್ಟು ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳುವ ರೀತಿಯಲ್ಲಿ ಮಾಡುವಂಥ ಕೆಲಸಗಳನ್ನು ಹೈಕಮಾಂಡ್ ಕೂಡ ಮಾಡುವಂಥ ಎಲ್ಲ ಚಿಂತನೆ ಇದೆ. ಬಹುತೇಕ ಜನವರಿಯ ಹಂತದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ JP ನಡ್ಡಾ ಅವರ ಬದಲಾವಣೆಗೆ ಒಂದಷ್ಟು ಚುನಾವಣೆ ನಡೆಯುತ್ತೆ. ಆ ಒಂದು ಸಂದರ್ಭದಲ್ಲಿ ಪದಾಧಿಕಾರ ಬದಲಾವಣೆಗಳು ಕೂಡ ಆಗ್ತದೆ. ಇಂತಹ ಸಂದರ್ಭದಲ್ಲಿ ರಾಜ್ಯದ ಪದಾಧಿಕಾರಿಗಳ ಬದಲಾವಣೆಗಳು ಆಗುವಂತಹ ಸಂದರ್ಭದಲ್ಲಿ ಸಹಜವಾಗಿ ರಾಷ್ಟ್ರ ಮಟ್ಟದಲ್ಲಿ ಯತ್ನಾಳ್ ಅವರಿಗೆ ಒಂದಷ್ಟು ಸ್ಥಾನಮಾನ ಸಿಗುವಂತಹ ಎಲ್ಲ ಲಕ್ಷಣಗಳಿದ್ದಾವೆ. ಅದು ಬೇರೆ ರಾಜ್ಯದ ಉಸ್ತುವಾರಿ ಆಗಿರ್ಬೋದು, ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಆಗಿರ್ಬೋದು, ಕಾರ್ಯದರ್ಶಿ ಆಗಿರ್ಬೋದು, ಈ ರೀತಿಯ ಹುದ್ದೆಗಳು ಸಿಗಬಹುದು, ಯಾವುದಾದ್ರೂ ಒಂದು ಹುದ್ದೆ ಸಿಗಬಹುದು. ಆ ಮೂಲಕ ಪಕ್ಷ ಸಂಘಟನೆಯಲ್ಲಿ ಯತ್ನಾಳ್ ಅವರನ್ನ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂತ ಪ್ರಯತ್ನವನ್ನು ಕೂಡ ಹೈಕಮಾಂಡ್ ಮಾಡಬಹುದು ಅನ್ನುವಂತ ಚರ್ಚೆ ಈಗ ಬಿಜೆಪಿಯ ಆಂತರಿಕ ವಲಯದಲ್ಲಿ ಜೋರಾಗಿ ನಡೀತಾ ಇರುವಂತದ್ದು. ಮಹೇಶ್, ಯತ್ನಾಳ್ ಅವರು ವಿಚಾರವಾಗಿ ಮಾತನಾಡ್ತಾ ಇರುವಂಥದ್ದು, ಯತ್ನಾಳ್ ಅವರು ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಸಕ್ಸಸ್ ಕಂಡಿದ್ದಾರೆ, ಇದು ಕೂಡ ಸೆಟ್ ಬ್ಯಾಕ್ ಆಗುವ ಸಾಧ್ಯತೆಗಳಿರುವಂಥದ್ದು. ಇದ್ರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ, ಯತ್ನಾಳ್ ಅವರು ವಿಚಾರ ಅಂತ ಬಂದಂತಹ ಸಂದರ್ಭದಲ್ಲಿ ಯತ್ನಾಳ್ ಅವರು ಈ ಹಿಂದೆ ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ರು. ಆ ಸಂದರ್ಭದಲ್ಲಿ ಇದೇ ಯತ್ನಾಳ್ ಅವರು BS ಯಡಿಯೂರಪ್ಪನವರನ್ನ ರಾಜ್ಯಾಧ್ಯಕ್ಷರು ಮಾಡಬೇಕು ಅಂತ ಹೇಳಿ ಒಂದಿಷ್ಟು ಹೋರಾಟಗಳನ್ನು ನಡೆಸಿದ್ರು. ದುರ್ಗದ್ ಈಗಾಗಲೇ ಮಾತನಾಡ್ತಾ ಇರುವಂಥದ್ದು, ಯತ್ನಾಳ್ ಅವರ ಈ ಸಕ್ಸಸ್ ವಿಜೇಂದ್ರ ಅವರಿಗೆ ಅತಿ ದೊಡ್ಡ ಸೆಟ್ ಬ್ಯಾಕ್ ಆಗಲ್ವಾ ಅಂತ. ಏರಿಳಿತಗಳು ಸಹಜವಾಗಿ ಇದ್ದೇ ಇರುತ್ತೆ ಮಹೇಶ್. ಅದರಲ್ಲೂ ಕೂಡ ಪ್ರಮುಖವಾಗಿ ಬಿಜೆಪಿಯಲ್ಲಿ ಯತ್ನಾಳ್ ವರ್ಸಸ್ ವಿಜೇಂದ್ರ ಅವರ ಫೈಟ್ ಏನಿದೆ, ಆ ಒಂದು ಫೈಟಿನ ಜಟಾಪಟಿಯಲ್ಲಿ ಪ್ರಮುಖವಾಗಿ ಈಗ ಮೊದಲ ಹಂತ ಯಶಸ್ವಿಯನ್ನು ಯತ್ನಾಳ್ ಅವರು ಕಂಡುಕೊಂಡ್ರ ಅನ್ನುವಂಥ ಈಗ ಪ್ರಶ್ನೆ. ಯಾಕೆಂತಂದು ಹೇಳಿದ್ರೆ, ಅವರು ನವೆಂಬರ್ 25ರಂದು ವಕ್ಫ್ ಹೋರಾಟ ಶುರುವಾದಂಥ ಸಂದರ್ಭದಲ್ಲಿ ಅಲ್ಲಿಯ ಬೀದರ್ನ ಏನು ಜಿಲ್ಲಾಧ್ಯಕ್ಷರು ಇರ್ತಾರೆ, ನೇರವಾಗಿ ಹೋಗಿ ದೂರನ್ನು ಕೊಡ್ತಾರೆ, ಇಲ್ಲ BJP ಚಿಹ್ನೆಗಳ ಅಡಿಯಲ್ಲಿ ಬೇರೆದವರೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ, ರಾಷ್ಟ್ರೀಯ BJP ನಾಯಕರ ಭಾವಚಿತ್ರಗಳನ್ನು ಬಳಸಿಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅನ್ನೋಂಥ ದೂರನ್ನು ಕೊಡ್ತಾರೆ. ಆದರೆ ಹೈಕಮಾಂಡ್ಗೆ ಇದು ಯಾವಾಗ ಗಮನಕ್ಕೆ ಹೋಗುತ್ತೆ, ಹೈಕಮಾಂಡೇ ಈಗ ವಕ್ಫ್ ಹೋರಾಟವನ್ನು ಮುನ್ನಡೆಸಬೇಕು ಅನ್ನೋಂಥ ಸೂಚನೆಯನ್ನು ಕೊಟ್ಟಿರುವಂಥದ್ದು ನೋಡಿದ್ರೆ, ಇದು ಎಲ್ಲ ಒಂದು ಕಡೆಗೆ ಯತ್ನಾಳ್ ಅವರ ಮೊದಲ ಹಂತದ ಯಶಸ್ಸು. ಅಂದರೆ ಹೈಕಮಾಂಡ್ಗೂ ಕೂಡ ಮನವರಿಕೆ ಆಗಿದೆ, ಸರ್ಕಾರದ ವಿರುದ್ಧ ವಕ್ಫ್ ಹೋರಾಟ
ಶುರು ಮಾಡಿರುವಂಥದ್ದು ಸರಿಯಾಗಿದೆ ಈ ಒಂದು ಸಂದರ್ಭದಲ್ಲಿ ಅನ್ನುವಂತಹ ಮನವರಿಕೆ ಹೈಕಮಾಂಡ್ಗೆ ಆಗಿರುವಂಥ ಕಾರಣಕ್ಕಾಗಿ ಅವರು ಕೂಡ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿರುವಂಥದ್ದು. ಆದರೆ ಇಲ್ಲಿ ಒಗ್ಗಟ್ಟಿನ ಹೋರಾಟವನ್ನು ಮಾಡಬೇಕು. ಯತ್ನಾಳ್ ಅವರದ್ದು ಒಂದು ಟೀಮ್ ಆಯಿತು ಅಥವಾ ವಿಜೇಂದ್ರ ಅವರ ಒಂದು ಟೀಮ್ ಆಯಿತು ಅನ್ನೋಂಥ ಬಣಬಡಿದಾಟ ಬೇಕಾಗಿಲ್ಲ. ಆದರೆ ಒಗ್ಗಟ್ಟಿನಿಂದ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನೋಂಥ ಸೂಚನೆಯನ್ನು ಬಂದಿರುವಂಥ ಹಿನ್ನೆಲೆಯಲ್ಲಿ ಈಗ ಹೋರಾಟಗಳು ಶುರುವಾಗಿರೋದು. ಆದರೆ ಅಂತಿಮವಾಗಿ ಬಣಬಡಿದಾಟಕ್ಕೆ ಬ್ರೇಕ್ ಹಾಕ್ಬಿಡುತ್ತಾ ಅನ್ನೋಂಥ ಪ್ರಶ್ನೆ ಬಂದಾಗ ಎರಡು ಬಣಗಳನ್ನು ಕೂರಿಸಿಕೊಂಡು ಸಮನ್ವಯವನ್ನು ಸಾಧಿಸುವಂಥ ಒಂದಷ್ಟು ಜವಾಬ್ದಾರಿಯುತ ಕೆಲಸವನ್ನು ಕೂಡ ಹೈಕಮಾಂಡ್ ಮಾಡಬೇಕು. ಆದರೆ ಹೈಕಮಾಂಡ್ ಇಷ್ಟು ದಿವಸ ಯಾಕೆ ಸೈಲೆಂಟ್ ಆಗಿತ್ತು ಅನ್ನೋಂಥ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳ ಚುನಾವಣೆಗಳಾಗಿರ್ಬೋದು, ಉಪಚುನಾವಣೆ ಆಗಿರ್ಬೋದು, ಇವೆಲ್ಲದರಲ್ಲೂ ಕೂಡ ಬ್ಯುಸಿಯಾಗಿದ್ದಂತಹ ಹೈಕಮಾಂಡ್ ಈಗ ಕರ್ನಾಟಕದತ್ತನೂ ಕೂಡ ಒಂದಷ್ಟು ಗಮನ ಹರಿಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಆ ಕಾರಣಕ್ಕಾಗಿಯೇ ರಾಜ್ಯ ಉಸ್ತುವಾರಿ ಅಗರ್ವಾಲ್ ಏನಿದ್ದಾರೆ ಅವರು ಕೂಡ ಬಂದು ಒಂದು ಸಭೆಯನ್ನು ಮಾಡಿರುವಂಥದ್ದು. ಸಭೆಯಲ್ಲಿ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು ಪಕ್ಷ ಸಂಘಟನೆಯ ಮುಖ್ಯ ಗುರಿ ಆಗಿರಬೇಕು. ಅದರ ಹೊರತಾಗಿಯೂ ಕೂಡ ಯಾವುದೇ ರೀತಿಯ ಭಿನ್ನ ನಿಲುವುಗಳನ್ನು ಸಹಿಸುವುದಿಲ್ಲ. ಭಿನ್ನ ನಿಲುವುಗಳು ಏನಾರು ಇದ್ದರೆ ಅದು ಪಕ್ಷದ ಆಂತರಿಕ ವಲಯದಲ್ಲಿ ಚರ್ಚೆಗಳೇ ಆಗಬೇಕೋ ಹೊರತು ಬಹಿರಂಗವಾಗಿ ಆಗಬಾರ್ದು ಅಂತ ಸೂಚನೆಗಳನ್ನು ಕೊಟ್ಟಿರುವಂಥದ್ದು. ಆದರೆ ಬಹುತೇಕ ಜನವರಿ ತಿಂಗಳೊಳಗಾಗಿನೇ ರಾಜ್ಯ ಬಿಜೆಪಿಯಲ್ಲೂ ಕೂಡ ಒಂದು ಮಹತ್ತರವಾದಂಥ ಬದಲಾವಣೆಗಳು ಆಗ್ಬೋದು. ಅಟ್ ಸೇಮ್ ಟೈಮ್ ಯತ್ನಾಳ್ ಅವರಿಗೂ ಕೂಡ ಉನ್ನತ ಹುದ್ದೆಯೂ ಕೂಡ ಸಿಗಬಹುದು ಅನ್ನೋಂಥ ಒಂದಷ್ಟು ಚರ್ಚೆಗಳು ಕೂಡ ಬಿಜೆಪಿ ವಲಯದಲ್ಲಿ ಸಾಕಷ್ಟು ಜೋರಾಗಿ ನಡೀತಾ ಇರುವಂಥದ್ದು. ಮಹೇಶ್, ಧನ್ಯವಾದ ದುರ್ಗಾ ತಮ್ಮೆಲ್ಲ ಮಾಹಿತಿಗಾಗಿ. ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಈ ಬಣಬಡಿದಾಟ ಇದೆಯಲ್ವಾ, ಈಗಾಗಲೇ ಹೈಕಮಾಂಡ್ ಕೂಡ ತಲುಪಾಯಿತು. ಬಟ್ ಎಲ್ಲರಿಗೂ ಕೂಡ ಕುತೂಹಲ ಇದ್ದದ್ದು ಯತ್ನಾಳ ವಿರುದ್ಧ ಯಾಕೆ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಯತ್ನಾಳ್ ಅವರು ಒಂದು ರೀತಿಯಾಗಿ ಕೇಂದ್ರ ಸಚಿವರು ಕೂಡ ಆಗಿದ್ರು ಈ ಹಿಂದೆ. ಈಗ ರಾಜ್ಯದಲ್ಲಿ ಶಾಸಕರಾಗಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಪದೇ ಪದೇ ರಾಜ್ಯಾಧ್ಯಕ್ಷರ ವಿರುದ್ಧ ಟೀಕೆಗಳನ್ನು ಮಾಡುವಂಥದ್ದು, ಆರೋಪಗಳನ್ನು ಮಾಡುವಂಥದ್ದು ಈಗಿದ್ದಂತಹ ಸಂದರ್ಭದಲ್ಲಿ ಕಾರ್ಯಕರ್ತರು ಯಾವ ರೀತಿಯಾಗಿ ನೋಡ್ತಾರೆ? ಯಾಕೆಂದರೆ ಬಣಬಡಿದಾಟ ನಡೀತಾ ಇದ್ರೆ ನಾಯಕರ ನಡುವೆ ಕಾರ್ಯಕರ್ತರು ಕೂಡ ಗೊಂದಲಕ್ಕೀಡಾಗ್ತಾರೆ. ಯಾರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿ ಇದು ಕಾರ್ಯಕರ್ತರ ಪ್ರಶ್ನೆ. ನಾನು ಹೇಳ್ತಾ ಇದ್ದೆ, ಯತ್ನಾಳ್ ಅವರು ಈಗ ವಿಜೇಂದ್ರ ಅವರ ವಿರುದ್ಧ ಮಾತನಾಡ್ತಾ ಇದ್ದಾರೆ, BS ಯಡಿಯೂರಪ್ಪನವರ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಬಟ್ ಇದೇ ಯತ್ನಾಳ್ ಅವರು ಆರಂಭದ ದಿನಗಳಲ್ಲಿ ಈ ಹಿಂದೆ ಬಿಜೆಪಿಯಲ್ಲಿ ಉಚ್ಚಾಟನೆ ಆದ ಬಳಿಕ ಬಿಜೆಪಿಯಲ್ಲಿ ಆರಂಭದ ದಿನಗಳನ್ನು ನೋಡ್ತಾ ಇದ್ದಂತಹ ಸಂದರ್ಭದಲ್ಲಿ ಇದೇ ಯತ್ನಾಳ್ ಅವರು BS ಯಡಿಯೂರಪ್ಪನವರ ಪರವಾಗಿ ನಿಂತಿದ್ರು. BS ಯಡಿಯೂರಪ್ಪನವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಹೇಳಿದರು. ಆದರೆ ಈಗ ಪರಿಸ್ಥಿತಿ ಇದೇ ಯತ್ನಾಳ್ ಅವರು ರಾಜ್ಯಾಧ್ಯಕ್ಷರನ್ನಾಗಿ ಯಡಿಯೂರಪ್ಪನವರನ್ನ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ಲೆವೆಲಲ್ಲೂ ಕೂಡ ಒಂದಿಷ್ಟು ಲಾಬಿಯನ್ನು ನಡೆಸಿದ್ರು. ಆದರೆ ಈಗ ನೋಡಿ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಅದೇ ಯತ್ನಾಳ್ ಅವರು ಈಗ ವಿಜೇಂದ್ರ ಅವರ ವಿರುದ್ಧ ನಿಂತಿರುವಂಥದ್ದು, ಮುಖ್ಯವಾಗಿ ಯಡಿಯೂರಪ್ಪನವರ ಕುಟುಂಬ ರಾಜಕಾರಣದ ವಿರುದ್ಧ ನಿಂತಿರುವಂಥದ್ದು. ಇಂತಹ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಯಾವ ರೀತಿಯಾಗಿ ನೋಡುತ್ತೆ ಅನ್ನೋ ಒಂದು ಪ್ರಶ್ನೆ. ಇದರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಅಧಿಕೃತ ವಿರೋಧ ಪಕ್ಷವಾಗಿರುವಂಥದ್ದು ಬಿಜೆಪಿ. ಕಾಂಗ್ರೆಸ್ ವಿರುದ್ಧ ಸಾಕಷ್ಟು ಆರೋಪಗಳು ಬರ್ತಾ ಇರುವಂಥದ್ದು, ವಾಲ್ಮೀಕಿ ಹಗರಣ ಆಗಿರ್ಬೋದು, ಮುಡಾ ಹಗರಣ ಆಗಿರ್ಬೋದು, ವಕ್ಫ್ ವಿವಾದ ಆಗಿರ್ಬೋದು. ಇಂತಹ ಸಂದರ್ಭದಲ್ಲಿ ಬಿಜೆಪಿ ಒಂದಾಗಿ ಹೋರಾಟವನ್ನ ಮಾಡಬೇಕಿತ್ತು. ಬಟ್ ಬಿಜೆಪಿಯಲ್ಲೇ ಈಗ 3-4 ಬಣ ಆಗಿರುವಂಥದ್ದು. ಇದರ ಜೊತೆಗೆ ಈ ಬಣಬಡಿದಾಟ ಬೀದಿಗೆ ಬಂದು ರಂಪಾಟ ಆಗಿ ಸಾಕಷ್ಟು ಸದ್ದು ಮಾಡ್ತಾ ಇದ್ರು ಕೂಡ ಹೈಕಮಾಂಡ್ ಯಾರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕಿತ್ತು? ಯಾರು ಪಕ್ಷದ ವಿರುದ್ಧ ನಿಂತ್ಕೊಂಡಿದ್ರು, ಯಾರು ಅಧ್ಯಕ್ಷರ ವಿರುದ್ಧ ಮಾತನಾಡ್ತಿದ್ರು ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕಿತ್ತು. ಬಟ್ ಆ ಕೆಲಸವನ್ನ ಮಾಡ್ತಾ ಇಲ್ವಲ್ಲ ಅಂತ ಹೇಳಿ ಕಾರ್ಯಕರ್ತರು ಕೂಡ ಒಂದಿಷ್ಟು ಗೊಂದಲಕ್ಕೀಡಾಗಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಹಿರಿಯ ಪತ್ರಕರ್ತರಾಗಿರುವಂತಹ ಚಂದ್ರಗುಪ್ತ ಅವರು ಇರುವಂಥದ್ದು. ಸರ್ ನಮಸ್ತೆ. ಸರ್ ನನ್ನ ಧ್ವನಿ ಕೇಳಿಸ್ತಿದ್ಯಾ ಸರ್? ನಮಸ್ತೆ. ಹೌದು, ಕೇಳಿಸ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ನಿಮ್ಗೆ ಕೂಡ ಗೊತ್ತಿರುವಂತದ್ದು. ಮುಖ್ಯವಾಗಿ ನೇರ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಯತ್ನಾಳ್ ಅವರು ಅಧ್ಯಕ್ಷರ ವಿರುದ್ಧ ಮಾತನಾಡ್ತಾ ಇದ್ದಾರೆ, ಇಷ್ಟೆಲ್ಲ ಆರೋಪ ಮಾಡಿದ್ರು ಕೂಡ ಹೈಕಮಾಂಡ್ ಯಾಕೆ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ ಅನ್ನೋದಷ್ಟೇ. ಅಲ್ಲ, ಈಗ ಅದನ್ನು ಸ್ಪಷ್ಟವಾಗಿ ಕಾಣ್ತಾ ಇದ್ದಾರೆ. ಬಿಜೆಪಿಯ ಕೇಂದ್ರ ನಾಯಕತ್ವಕ್ಕೆ ಕರ್ನಾಟಕದಲ್ಲಿ ಲಿಂಗಾಯತರ ಪ್ರಾಬಲ್ಯನ ತನಗೆ ಅನುಕೂಲವಾಗಿ ಪಡ್ಕೊಡ್ಬೇಕಾದ್ರೆ ಏನ್ ಮಾಡಬೇಕು ಅಂತ ದೊಡ್ಡ ಚಿಂತೆ ಆಗಿದೆ. ಆದರೆ ಅವರು ವಿಜೇಂದ್ರ ಅವ್ರನ್ನ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಿದರೂ ಕೂಡ
ಯಡಿಯೂರಪ್ಪನವರ ಪೂರ್ಣ ವಿಶ್ವಾಸ ಅವರಿಗೆ ಸಿಗ್ತಾ ಇಲ್ಲ. ಆದ್ದರಿಂದ ಬಹಳ ದೊಡ್ಡ ರಿಸೋರ್ಸ್ ಪರ್ಸನ್ನು ಕೇಂದ್ರ ನಾಯಕತ್ವಕ್ಕಿದೆ, ಅದು BL ಸಂತೋಷ್. BL ಸಂತೋಷ್ ಉದ್ದಕ್ಕೂ ಯಡಿಯೂರಪ್ಪನವರ ವಿರುದ್ಧವಾಗಿಯೇ ನಿಂತಿದ್ದವರು ಅನ್ನೋದು ಜಗಜ್ಜನಿತವಾಗಿತ್ತು. ಈಗಲೂ ಅದು ಬದಲಾವಣೆ ಆಗಿಲ್ಲ. ಇಡೀಯಾಗಿ ಸಮುದಾಯವನ್ನ, ಲಿಂಗಾಯತ ಸಮುದಾಯವನ್ನ ವಿಶ್ವಾಸಕ್ಕೆ ತಗೋಬೇಕು ಅನ್ನೋ ಆಸೆ ಬಿಜೆಪಿಗೆ ಇದೆ. ಆದರೆ ಇಡೀ ಸಮುದಾಯ ಯಡಿಯೂರಪ್ಪನವ್ರ ಕೈಲಿದೆ ಅಂತ ಅನ್ನೋ ಅಭಿಪ್ರಾಯವೂ ಇದೆ. ಆದ್ದರಿಂದ ಅದನ್ನ ತಗೊಳಕ್ ಸಾಧ್ಯವಾಗ್ತಾ ಇಲ್ಲ. ಅದನ್ನು ಓಡದಿಡೋಣ, ಆವಾಗ ಸ್ವಲ್ಪ ಜನ ಅದನ್ನು ಈ ಕಡೆ ಬರ್ತಾರೆ ಅಂತನ್ನೋದು ಅವರ ಕಾರ್ಯತಂತ್ರ. ಇದು ಸ್ಪಷ್ಟವಾಗಿದೆ, ಇದರಲ್ಲಿ ಏನು ಅನುಮಾನವೂ ಇಲ್ಲ. 17 ಜನದಷ್ಟು ಶಾಸಕರ ಬೆಂಬಲ ಪಂಚಮಶಾಲಿ ಹೋರಾಟಕ್ಕಿದೆ. ಪಂಚಮಶಾಲಿ ಹೋರಾಟದ ವಿರುದ್ಧ ಬಿಜೆಪಿ ನಾಯಕತ್ವ ಹೊಡೆದಾಡ್ಬೇಕಾದ್ದೇನ ಇಲ್ಲ. ಪಂಚಮಶಾಲಿ ಹೋರಾಟಕ್ಕೆ ಕುಮ್ಮಕ್ಕು ಕೊಟ್ಕೊಂಡೇ ನಿಂತಿದೆ ಇದು. ಹಾಗಿರ್ಬೇಕಾದ್ರೆ 13 ಜನ ಲಿಂಗಾಯತ ಶಾಸಕರು ಆ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಇನ್ನೂ 4-5 ಜನ ಕಾಂಗ್ರೆಸ್ಸಿನ ಆ ಜನಾಂಗದವರು ಕೂಡ ಬೆಂಬಲ ನಿಂತಿದ್ದಾರೆ. ಅವನ್ನೆಲ್ಲ ಯೂಸ್ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷವನ್ನ, ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವನ್ನ ಪೇಚಿಗೆ ಸಿಲುಕಿಸ್ಬೇಕು ಅನ್ನೋದು ಸ್ಪಷ್ಟವಾದ ಕಾರ್ಯತಂತ್ರ. ವಿಜಯೇಂದ್ರ ಅವ್ರನ್ನ ಬಿಟ್ಕೊಡ್ಬೇಕೋ ಇಟ್ಕೊಳ್ಬೇಕು, ಅಥವಾ ಯತ್ನಾಳರನ್ನ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಆಶೆ ಹುಟ್ಟಿಸಿ ಅವ್ರ ಮೂಲಕ ಈ ರಾಜಕಾರಣದ ದಾಳಗಳನ್ನು ಒದಗಿಸ್ಬೇಕು ಅಂತ ಹೊರಡ್ತಾ ಇರೋದಂತೂ ಸ್ಪಷ್ಟವಾಗಿದೆ ಇದು. ಆದ್ರಿಂದ ಅವರು ಎರಡೂ ಬಣಗಳು ಒಟ್ಟಿಗೆ ಇರಬೇಕು ಅಂತ ಅನ್ನೋದನ್ನ ಈಗ ಕೇಂದ್ರ ನಾಯಕತ್ವ ಒಪ್ಕೋತಾ ಇಲ್ಲ. ವಾಸ್ತವವಾಗಿ ಯತ್ನಾಳರಿಗೆ ಕುಮ್ಮಕ್ಕು ಕೊಟ್ಕೋತಾ ಇದೆ. ನೀವು ಅವರ ವಿಚಾರ ಬಿಟ್ಟುಬಿಡಿ, ನೀವು ವಕ್ಫ್ ವಿರುದ್ಧ ಹೋರಾಟವನ್ನ ನೀವು ಮುಂದುವರಿಸಿ, ನಮ್ಮ ಪೂರ್ಣ ಬೆಂಬಲ ನಿಮಗಿದೆ, ನೀವೇ ಅಧಿಕೃತ ಬಣ ಅದರ ವಿರುದ್ಧ ಹೋರಾಡೋದಕ್ಕೆ ಅಂತ ನಾವು ನಿಂತ್ಕೋತೀವಿ ಅಂತ ಭರವಸೆ ಕೊಟ್ಟ ಹಾಗೆ ಕಾಣ್ತಾ ಇದೆ ಅದು. ಸರ್, ಯತ್ನಾಳ್ ಅವರಿಗೆ ಈ ರೀತಿಯಾಗಿ ಸಪೋರ್ಟ್ ಮಾಡೋದ್ರಿಂದ ಅಧಿಕೃತವಾಗಿರುವಂತಹ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರಿಗೆ ನೈತಿಕವಾಗಿ ಕುಗ್ಗಲ್ವಾ ಅಂತ ಅಧ್ಯಕ್ಷರನ್ನಾಗಿ ಮಾಡಿದ್ವಿ, ಬಟ್ ಅವ್ರಿಗೇನು ಅಧಿಕಾರನೇ ಇಲ್ಲ ಅಂದ್ರೆ ಏನ್ ಅರ್ಥ ಅಂತ? ಅಧಿಕೃತವಾಗಿ ಅವ್ರಿಗೆ ಅಧಿಕಾರ ಕೊಟ್ಟಿರೋದು ತಾವೇ, ಬೇಡವಾಗಿರೋದು ತಾವೇ ಈಗ ಅಲ್ವೇ, ಅದನ್ನು ಪ್ರಕಟಗೊಳಿಸ್ತಾ ಇರ್ಬೋದು. ಆದ್ರೆ ತಾವೇ ಕೂರಿಸಿರೋದು. ಯಡಿಯೂರಪ್ಪನವ್ರು ಹಠ ಹಿಡಿದಿದ್ರಿಂದ ಕುಟುಂಬ ರಾಜಕಾರಣ ಅನ್ನೋದು ಕೂಡ ಲೆಕ್ಕ ಹಿಡದೆ ನೀವೇ ಅವ್ರನ್ನ ತಗೊಂಡು ಹೋಗಿ ಅಲ್ಲಿ ಕೂರಿಸಿದ್ದೀರಾ. ಈಗ ನೀವು ಅವ್ರಿಗೆ ಈ ಮುರಿಬೇಕು ಅಂತಂದ್ರೆ ಲಿಂಗಾಯತ ಸಮುದಾಯವನ್ನು 2 ಹೋಳು ಮಾಡಬೇಕು, ಅದ್ರ ಒಂದನ್ನಾದ್ರೂ ತನ್ನ ಹತೋಟಿಗೆ ತಗೋಬೇಕು ಅಂತಂತಾದ್ರೆ ವಿಜಯೇಂದ್ರನ್ನ ಕೈ ಬಿಡ್ಬೇಕು ಅಲ್ವೇ. ಒಂದೊಂದಾಗಿ ರಾಜ್ಯದ ಬಿಜೆಪಿ ನಾಯಕರು ವಿಜಯೇಂದ್ರರಿಂದ ದೂರ ಸರಿತಾ ಇರೋ ಸುದ್ದಿಗಳಿವೆ. ಅವ್ರ ಬೆಂಬಲಕ್ಕೆ ಎಷ್ಟು ಜನ ನಿಂತಿದ್ದಾರೆ ರಾಜ್ಯ ಬಿಜೆಪಿ ನಾಯಕರು ಅನ್ನೋದು ಸ್ವಲ್ಪ ಹೇಳ್ತೀರಾ? ಇಲ್ಲ. ಆದ್ರಿಂದ ಇದರ ಹಿಂದೆ ಸಂಪೂರ್ಣವಾದಂತಹ ಒಂದು ಕಾರ್ಯತಂತ್ರವನ್ನ ಬಿಜೆಪಿ ಕೇಂದ್ರ ನಾಯಕತ್ವ ಇವಾಗ ಹೆಣೆದಿದೆ. ಈ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲೇನೆ ವಕ್ಫ್ ಹೋರಾಟದ ಬಗ್ಗೆ ನಿನ್ನೆ ಸದನದಲ್ಲಿ ಕೂಡ ವಕ್ಫ್ ಹೋರಾಟದ ಬಗ್ಗೆ ದೊಡ್ಡ ಚರ್ಚೆ ಆಗಿದೆ. ವಕ್ಫ್ ಹೋರಾಟನ ಹಿಡ್ಕೋತಾರೆ, ಆಮೇಲೆ ಪಂಚಮಶಾಲಿ ಮೀಸಲಾತಿ ಬೇಡಿಕೆಯನ್ನ ಇಟ್ಕೋತಾರೆ. ಸೊ ರಾಜ್ಯ ನಾಯಕತ್ವದಲ್ಲಿ ಏನಿದೆ, ರಾಜ್ಯ ಬಿಜೆಪಿ ನಾಯಕತ್ವ ಏನಿದೆ ಅದನ್ನ ಸಂಪೂರ್ಣವಾಗಿ ತನ್ನ ವಿಶ್ವಾಸ ತಗೊಂಡು ತಾವು ಹೇಳಿದ ಹಾಗೇನೆ ಕೇಳಬೇಕು ಅಂತ ಮಾಡಿದ್ರೆ ಮಾತ್ರ ಯಡಿಯೂರಪ್ಪನವರ ಮತ್ತು ಅವರ ಮಗನ ಪ್ರಭಾವವನ್ನ ಕುಂದಿಸೋದಕ್ಕೆ ಸಾಧ್ಯ ಅಂತನ್ನೋ ಮಟ್ಟಕ್ಕೆ ಈಗ ಕೇಂದ್ರ ನಾಯಕತ್ವ ಬಂದಿರೋದ್ರಿಂದ ಸರಿ ತಪ್ಪು ದಾವಿಲ್ ಕೂತ್ಕೊಂಡು ತೀರ್ಮಾನ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಆದ್ರಿಂದ ಇದು ಸಂಪೂರ್ಣವಾಗಿ ಈ ವ್ಯವಹಾರಗಳನ್ನು ನೋಡ್ಕೊತಾ ಇರುವಂತ ಅಮಿತ್ ಶಾ ಅವರ ಕಾರ್ಯತಂತ್ರದ ಪ್ರಕಾರವೇ ಇದೆಲ್ಲ ನಡೀತಾ ಇದೆ ಅಂತ ನನಗನ್ಸುತ್ತೆ. ಓಕೆ. ಧನ್ಯವಾದ ಸರ್, ಅಶ್ವವೇಗದ ಜೊತೆ ಮಾತನಾಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್. Ashwavega English News. Coming soon. Your channel, your voice, your trust.